ಮಣಿಕಂಠನ ಹಠಕ್ಕೆ ಮಣಿದು ತಂದೆ ಒಪ್ಪಿದನು. ಆಹಾರದ ಜೊತೆಗೆ ತೆಂಗಿನಕಾಯಿ ನೀಡಿದನು. ಮಹಾದೇವನ ಹಾಗೆ ತೆಂಗು ಮೂರು ಕಣ್ಣುಗಳು, ದೈವ ಭಕ್ತಿಯ ಸಂಕೇತವು, ಲಭಿಸಲಿ ವಿಜಯವು. ವನಕ್ಕೆ ಬಂದರು ಶಿವನ ಗಣಗಳು, ದೈವ ಬೆಂಬಲವು. ಮಹಿಷಿ ವಧೆಗೆ ಕಾಲ ಕೂಡಿತು, ಸ್ವರ್ಗ ಸೇರಿದರು. ಘೋರ ಕಾಳಗದಲ್ಲಿ ಮಹಿಷಿಯು ಧರೆಯನಪ್ಪಿದಳು. ಅಯುತಾ ನದಿಯ ತಟದಿ ಬಿದ್ದಳು, ದುರವು ಸಾಗಿತ್ತು. ಅವಳ ಎದೆಯಲ್ಲಿ ನಾಟ್ಯವಾಡಿದ ವೀರಮಣಿಕಂಠ, ಅರಿತು ಎಲ್ಲವ ಶರಣು ಎಂದಳು, ಮರಣವಪ್ಪಿದಳು. ಗೌರಿ ವಲ್ಲಭ ಬಂದು ಹರಸಿದ ಸುರಪ ಹುಲಿಯಾದ, ಸುರರ ಹುಲಿಗಳ ರೂಪ ತಳೆದರು ಬಂದರರ ಮನೆಗೆ. ಸುರರು ಹುಲಿಗಳ ರೂಪ ತಳೆದರು ಬಂದರರ ಮನೆಗೆ. ಸುತನ ಪಾದಕ್ಕೆ ಮಣಿದು ಅರಸನು ಕ್ಷಮೆಯ ಕೇಳಿದನು. ಮಂತ್ರಿ ಪಡೆಯಲಿ ಘೋರ ಶಿಕ್ಷೆಯ ಎಂದು ಸೂಚಿಸಿದ. ದೈವದಿಚ್ಛೆಯು ಎಲ್ಲ ಘಟನೆಯು, ಕ್ಷಮಿಸು ಎಲ್ಲರನು. ಅವತಾರದ ಕೆಲಸ ಮುಗಿಯಿತು, ಮರಳಿ ಹೋಗುವೆನು. ಮಣಿಕಂಠನ ಮಾತು ಕೇಳಿ ರಾಜ ದುಃಖಿಸಿದ. ದೇಗುಲವ ಮಾಡಿ ಪೂಜಿಪೆ ಎಂದು ಯಾಚಿಸಿದ. ಶರವನೆಸೆಯುವೆ ಬಿದ್ದ ಜಾಗದಿ ಕ್ಷೇತ್ರ ನಿರ್ಮಿಸಿರಿ. ವೃತವ ಮಾಡಿ ಬಂದ ಭಕ್ತರ ಒಲಿದು ಪೊರೆಯುವೆನು. ತ್ರೇತಾಯುಗದಲ್ಲಿ ಶಬರಿ ಮಾತೆಯು ತಪಕ್ಕೆ ಕುಳಿತಲ್ಲಿ, ಶರವು ಬಿದ್ದಿತು ಕ್ಷೇತ್ರವಾಯಿತು ಪುಣ್ಯ ನೆಲದಲ್ಲಿ. ಪರಶುರಾಮನು ಮಾಡಿಕೊಟ್ಟನು ಅಯ್ಯಪ್ಪ ಮೂರ್ತಿಯನು, ಮಕರ ಸಂಕ್ರಮಣ ದಿನದಂದು ಪ್ರತಿಷ್ಠೆ ಮಾಡಿದನು. ಪಂದವಳ ರಾಜ್ಯವನಾಳುತ್ತಿದ್ದನು ರಾಜಶೇಖರ ಮಹಾರಾಜ. ಸಂತಾನವಿಲ್ಲದ ದುಃಖವ ಕಳೆಯಲು ಪೂಜಿಸುತ್ತಿದ್ದರು ಶಿವನನ್ನು.